ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಈ ಇಡೀ ಜಗತ್ತಿನಲ್ಲಿ ಹೂವಿಗೆ ಸೋಲ್ದೇ ಇರೋ ಮಾನವರೇ ಇಲ್ಲ. ಮಾನವ್ರ ಕತೆ ಬಿಡಿ. ದೇವತೆಗಳೇ ಹೂಗಳಿಗೆ ಸೋತಿರೋದುಂಟು. ಹೂವಿನ ಶಕ್ತಿ ಎಂಥದ್ದಂದ್ರೆ ಇವುಗಳ ಮೂಲಕ ದೇವರಿಂದ ವರವೇ ಗಿಟ್ಟಿಸ್ಕೋಬೋದು. ಹೂಗಳಲ್ಲಿ ಅಂಥ ಶಕ್ತಿ ಇದೆ. ಇಂಥ ಕೆಲವು ಹೂಗಳು ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ನಾವು ಬೆಳೆದಿದ್ದೀವಿ. ಆಲ್ರೆಡಿ ಕೆಲವು ಹೂಗಳನ್ನು ತೋರಿಸಿದ್ದೀವಿ. ಇವತ್ತು ನಾನು ತೋರಿಸ್ತಿರೋ ಹೂವಿನ ಗಿಡ ಬೇರೆ ಯಾವುದೂ ಅಲ್ಲ, ಅದು ಸಂಪಿಗೆ ಗಿಡ. ಈ ಗಿಡದ ಕೇರಿಂಗ್ ಹಾಗೂ 5 ಸೀಕ್ರೆಟ್ ಯೂಸಸ್ಗಳನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ನಾವು ಈ ಗಿಡನ ನಮ್ಮ ಮನೆ ಹತ್ರ ಇರೋ ಒಂದು ನರ್ಸರಿಯಿಂದ ತಂದು 1 ವರ್ಷ ಆಯಿತು. ಈ ಗಿಡವನ್ನು ನೆಟ್ಟು ಚೆನ್ನಾಗಿ ಪೋಷಣೆ ಕೊಟ್ಟು ಇವಾಗ ಮೊಗ್ಗಳು ಬಿಟ್ಟಿವೆ. ಎಲೆಗೂ ಮೊಗ್ಗುಗಳು ಕಚ್ಚಿವೆ. ಸಂಪಿಗೆಯಲ್ಲಿ 3 ವಿಧಗಳಿವೆ: ಕೆಂಡ ಸಂಪಿಗೆ, ಬಿಳಿ ಸಂಪಿಗೆ, ಹಾಗೆ ಹಳದಿ ಸಂಪಿಗೆ. ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆಸಿರೋದು ಕೆಂಡ ಸಂಪಿಗೆ. ಇದಕ್ಕೆ ಕೆಂಡ ಸಂಪಿಗೆ ಅಂತ ಹೆಸರು ಯಾಕೆ ಬಂತಂದರೆ, ಈ ಸಂಪಿಗೆ ಹೂವಿನ ಬಣ್ಣ ಕೇಸರಿಯಾಗಿರುತ್ತೆ. ಈಗ ಸ್ಪ್ರಿಂಗ್ ಸೀಸನ್ ಆಗಿರೋದ್ರಿಂದ ಹೂಗಳು ಬಿಟ್ಟಿವೆ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ನೋಡ್ಬೋದು. ಸಂಪಿಗೆ ಅನ್ನೋ ಹೆಸರು ಕೇಳಿದಾಗ ಮನಸ್ಸಿಗೆ ಬರೋ ಮೊದಲನೇ ವಿಚಾರ ಅಂದರೆ ಅದರ ಸುವಾಸನೆ. ಚಿಕ್ಕ ಹುಡುಗಿಯರಿಂದ ಹಿಡಿದು ವಯಸ್ಸಾದ ಮುದುಕಿಯರ ತನಕ ಈ ಹೂವನ್ನು ಮುಡಿಯೋಕ್ಕೆ ಇಷ್ಟಪಡ್ತಾರೆ. ಆದರೆ ಇದು ದೊಡ್ಡ ಮರವಾಗಿ ಬೆಳೆಯೋದ್ರಿಂದ ಇದರ ಹೂಗಳನ್ನು ಪಡೆಯೋದು ಸ್ವಲ್ಪ ಕಷ್ಟ. ಈ ವಿಚಾರದಿಂದ ಬೇಸರವಾದವರು ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿದ್ರೆ ಈ ಗಿಡವನ್ನು ಕೈಗೆ ಎಟ್ಕೋ ರೀತಿ ಹೇಗೆ ಬೆಳೆಯೋದು, ಹಾಗೆ ಈ ಹೂಗಳನ್ನು ಮುಡಿಯೋಕ್ಕೆ ಅಷ್ಟೇ ಅಲ್ದಿರ ಇದರಿಂದ ಬೇರೆ ಬೇರೆ ಉಪಯೋಗಗಳನ್ನು ತಿಳಿದುಕೋಬೋದು. ಸೊ ಎಲ್ಲೋ ಸ್ಕಿಪ್ ಮಾಡದೇ ಇರೋ ಹಾಗೆ ಈ ವಿಡಿಯೋನ ನೋಡಿ. ನಾವು ನರ್ಸರಿಯಿಂದ ಗ್ರಾಫ್ಟೆಡ್ ಗಿಡನ ತಂದಿದ್ದು. ಈ ಗಿಡನ 50 ಲೀಟರ್ ಡ್ರಮ್ಮಲ್ಲಿ ಹಾಕಿದ್ದೀವಿ. ಈ ಗಿಡಕ್ಕೆ ಯೂನಿವರ್ಸಲ್ ಸಾಯಿಲ್ ಮಿಕ್ಸ್ನ ಹಾಕಿದ್ದೀವಿ. 3 ರಿಂದ 4 ದಿನಕ್ಕೊಮ್ಮೆ ಲಿಕ್ವಿಡ್ ಫರ್ಟಿಲೈಸರ್ಸ್ನ ಹಾಕಿ ರೆಗ್ಯುಲರ್ ಆಗಿ ಕಿಚನ್ ವೇಸ್ಟನ್ನ ಬುಡಕ್ಕೆ ಹಾಕಿ ಮಣ್ಣಿನ ಫಲವತ್ತತೆಯನ್ನು ಮೇಂಟೈನ್ ಮಾಡಿದ್ದೀವಿ. ಗಿಡ ಇನ್ನೂ ಚಿಕ್ಕದಾಗಿರೋದ್ರಿಂದ 25 ರಿಂದ 30 ಮೊಗ್ಗುಗಳು ಬಿಟ್ಟಿವೆ ಅಷ್ಟೇ. ಮೊಗ್ಗನ್ನು ಹುಳು ಹುಪ್ಪಟೆ ಮೇಯ್ದು ಹಾಳು ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪೆಸ್ಟಿಸೈಡ್ಸ್ನ ರೆಗ್ಯುಲರ್ ಆಗಿ ಸ್ಪ್ರೇ ಮಾಡಿ. ನಾವು ನಮ್ಮ ಟೆರೆಸ್ ಗಾರ್ಡನಲ್ಲಿ ಎಲ್ಲ ಗಿಡಕ್ಕೂ ಯಾವಾಗ ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡ್ತೀವೋ ಆವಾಗ ಈ ಗಿಡಕ್ಕೂ ಸಹ ಸ್ಪ್ರೇ ಮಾಡ್ತೀವಿ. ಈ ಹೂವನ್ನು ದೇವ್ರ ಪೂಜೆಗೆ ಬಳಸಿದ್ರೆ ತುಂಬ ಶ್ರೇಷ್ಠ. ದೇವ್ರ ಮನೆಯಲ್ಲಿ ಒಂದೇ ಒಂದು ಸಂಪಿಗೆ ಹೂ ಇಟ್ಟರೆ ಇಡೀ ಮನೆನೇ ಘಮಘಮ ಅಂತಿರುತ್ತೆ. ಈ ಗಿಡ ಹಾಕಕ್ಕೂ ಮುಂಚೆ ಸಂಪಿಗೆ ಮರದ ಕಡ್ಡಿಯನ್ನು ಹೇರ್ ಲೇಯರ್ ಮಾಡಿ ತಂದು ಹಾಕಿದ್ವಿ. ಇದು ರಿಸಲ್ಟ್ ಕೊಡೋಕ್ಕೆ ಸ್ವಲ್ಪ ತಡ ಆಗ್ತಿರೋದ್ರಿಂದ ನರ್ಸರಿಯಿಂದ ಈ ಗ್ರಾಫ್ಟೆಡ್ ಗಿಡವನ್ನು ತಂದ್ವಿ. ಇದು ಇನ್ನೂ ಅಬ್ಸರ್ವೇಷನ್ನಲ್ಲಿ ಇದೆ. ಈ ಕಡ್ಡಿಯನ್ನು ನೆಟ್ಟಾಗ ಇದರಲ್ಲಿದ್ದ ಎಲೆ ಎಲ್ಲ ಉದುರೋಗಿವೆ. ಇದು ರಿಸಲ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ. ನಮಗೆ ಗೊತ್ತಿಲ್ಲದೆ ಸಂಪಿಗೆ ಹೂ ನಮ್ಮ ಸುತ್ತಲೂ ಯಾವುದಾದ್ರೂ ಒಂದು ರೀತಿ ದಿನ ಬಳಕೆಯಲ್ಲಿ ಬರುತ್ತೆ. ಅದು ಯಾವ್ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬಳಸಿರೋ ಹೂವನ್ನು ಬಿಸಾಡೋ ಬದಲು ಬಟ್ಟೆಗಳ ಮಧ್ಯದಲ್ಲಿಟ್ಟರೆ ಬಟ್ಟೆಯಲ್ಲಿರೋ ದುರ್ವಾಸನೆ ಮಾಯ ಆಗುತ್ತೆ. ಅದರಲ್ಲೂ ಎಳೆ ಮಕ್ಕಳ ಬಟ್ಟೆಗಳ ಮಧ್ಯೆ ಇಡೋದ್ರಿಂದ ವಾಂತಿ ವಾಸನೆ ಅಥವಾ
ಬೇರೆ ಥರದ ದುರ್ವಾಸನೆಗೆ ಈ ಮೆಥಡ್ ರಾಮಬಾಣ. ಸಂಪಿಗೆ ಹೂವಿನ ಎಕ್ಸ್ಟ್ರಾಕ್ಟ್ಸ್ನ ಗಂಧದ ಕಡ್ಡಿ ಹಾಗೆ ಧೂಪದಲ್ಲಿ ಬಳಸ್ತಾರೆ. ಒಳ್ಳೆ ಘಮ ಬರುತ್ತೆ. ದೇವರಿಗೆ ಮುಡಿಸಿದ ಹೂವನ್ನು ಬಿಸಾಡೋ ಬದಲಿಗೆ ಹೂವನ್ನು ಚೆನ್ನಾಗಿ ಜಜ್ಜಿ ಪೇಸ್ಟ್ ಥರ ಮಾಡಿ ಈ ಪೇಸ್ಟ್ನ ಒಂದು ಒಳ್ಳೆ ಟ್ರೀಟ್ಮೆಂಟ್ಗೆ ಬಳಸ್ಬೋದು. ನಮ್ಮ ಪಾಪು ತೊಡೆ ಮೇಲೆ ಸ್ಕಿನ್ ಇನ್ಫೆಕ್ಟ್ ಆಗಿತ್ತು, ಪ್ಯಾಚಸ್ ಥರ ಆಗಿ ನವೆ ಶುರು ಆಗಿತ್ತು. ಈ ಪ್ಯಾಚ್ ಮೇಲೆ ಪೇಸ್ಟ್ ಮಾಡಿರೋ ಸಂಪಿಗೆ ಹೂವನ್ನು ಸವರೋದ್ರಿಂದ ಸ್ಕಿನ್ ಇನ್ಫೆಕ್ಷನ್ ಕಡಿಮೆ ಆಯಿತು. ಹಾಗೆ ಮೂಗಿನ ಸುತ್ತ ಚರ್ಮ ಕಿತ್ತಾಗಿದ್ರೆ ಅಲ್ಲೂ ಸಹ ಲೇಪಿಸ್ಬೋದು. ಆ್ಯಕ್ಚುಲಿ ಸಂಪಿಗೆ ಸ್ಕಿನ್ ಟ್ರೀಟ್ಮೆಂಟ್ಗೆ ಒಳ್ಳೆಯದಾ ಅಲ್ವಾ ಅಂತ ಒಂದು ಆರ್ಟಿಕಲಲ್ಲಿ ಚೆಕ್ ಮಾಡಿದಾಗ ನಮಗೆ ಈ ಮಾಹಿತಿ ಸಿಕ್ತು. ಹಾಗೆ ನಮ್ಮ ಪಾಪು ಮೇಲೆ ಪ್ರಯೋಗ ಮಾಡಿದಾಗ ಒಳ್ಳೆ ರಿಸಲ್ಟ್ ಸಹ ಸಿಕ್ತು. ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಲಿ ಅಲರ್ಜಿ ಆಗಲಿ ಕಾಣಿಸ್ಕೊಳ್ಳಿಲ್ಲ. ಫುಲ್ ಕ್ಯೂರ್ ಆಗಿದೆ. ಹಾಗಾಗಿ ಈ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ವಿ. ಸಂಪಿಗೆ ಎಕ್ಸ್ಟ್ರಾಕ್ಟ್ಸ್ನ ಪರ್ಫ್ಯೂಮಲ್ಲಿ ಸಹ ಬಳಸ್ತಾರೆ. ನಮ್ಮ ಮನೇಲಿ ಚಂಪಾ ಎಸೆನ್ಸ್ ಇರೋ ಪರ್ಫ್ಯೂಮ್ನ ಬಳಸ್ತಾ ಇದ್ದೀವಿ. ಇದ್ರ ಘಮ ಸುಮಾರು ಹೊತ್ತಿರುತ್ತೆ. ಸುವಾಸನೆ ತುಂಬ ಚೆನ್ನಾಗಿರುತ್ತೆ. ದೇಹದ ದುರ್ಗಂಧ ಬಾರದೇ ಇರೋ ಥರ ಕಾಪಾಡುತ್ತೆ. ಇದರಲ್ಲಿ ಎಸೆನ್ಷಿಯಲ್ ಆಯಿಲ್ ಸಹ ಮಾಡ್ತಾರೆ. ಎಸೆನ್ಷಿಯಲ್ ಆಯಿಲ್ ಅಂದರೆ ಒಂದು ಪದಾರ್ಥದ ಎಕ್ಸ್ಟ್ರಾಕ್ಟ್ಸ್ನ ತಗೊಂಡು ಅದರ ಘಮ ಅಂದರೆ ಸುವಾಸನೆಯನ್ನು ಕಂಪ್ರೆಸ್ ಮಾಡಿ ಆಯಿಲ್ ಮಾಡ್ತಾರೆ. ಕೆಲವು ಕಾಸ್ಮೆಟಿಕ್ಸ್ ಅಥವಾ ಸೋಪ್ಗಳಲ್ಲಿ ಈ ಎಣ್ಣೆಗಳನ್ನು ಬಳಸ್ತಾರೆ. ನಮ್ಮ ಬಳಿ ಚಂಪಾ ಫ್ಲೇವರ್ ಎಸೆನ್ಷಿಯಲ್ ಆಯಿಲ್ ಇದೆ. ನಮ್ಮ ಸುತ್ತ ಎಷ್ಟೊಂದು ಪದಾರ್ಥಗಳಲ್ಲಿ ಸಂಪಿಗೆ ಬಳಕೆ ಆಗುತ್ತೆ ಅಲ್ವಾ? ನೀವು ಸಹ ನಿಮ್ಮ ಸುತ್ತಮುತ್ತ ಗಿಡವನ್ನು ಬೆಳೆಸಿ ಪರಿಸರಕ್ಕೆ ಇನ್ನಷ್ಟು ಹತ್ತಿರ ಆಗಿ. ನಮ್ಮ ಇವತ್ತಿನ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಈ ಎಲ್ಲ ಮಾಹಿತಿ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದಿದ್ರೆ ಕಮೆಂಟ್ ಮಾಡಿ ಅಥವಾ ನಮಗೆ ಮೇಲ್ ಸಹ ಮಾಡ್ಬೋದು. ನಮ್ಮ ಮೇಲ್ ID arasiterracegarden.320@gmail.com. Support Organic Terrace Garden. Thank you.